ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾವು ಯಲ್ಲಾಪುರಿಂದ ಸಿರ್ಸಿ ಅಲ್ಲ ಸಿದ್ದಾಪುರದಲ್ಲಿ ನಮ್ಗೆ ಇವತ್ತು ಅನೂಪ್ ಇಂಡಸ್ಟ್ರಿ ವಿಸಿಟ್ ಉಂಟು. ಅಲ್ಲಿ ಹೋಗ್ತಾ ಇದೀವಿ, ಬನ್ನಿ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಏನೇನಂತ. ಮುಂದ್ ಬಾ, ರೋಡ್ ಎಲ್ಸಿ ನಮ್ ಸಿರ್ಸಿ ರೋಡ್ ಇರೋದು ಹೆಂಗೆ ಬೆಂಕಿ ಸಾಹಸ ಹೊಡ ಗಾಯ್ಸ್. ನಮ್ ಸಿರ್ಸಿ ರೋಡ್ ಮೇಲೆ ಹೊಂಡ ಇತ್ತು, ರೋಡ್ ಇತ್ತು. ಯಾರು ಬಿದ್ದೆ ಇಲ್ಲೇ ಮುಚ್ಚಿ ಸಮಾಧಿ ಮಾಡ್ಬಿಡೋದೆ, ಸ್ಮಶಾನ ಕರ್ಕೊಂಡು ಹೋಗ್ಬೇಕಂತಿಲ್ಲ ಯಾರು. ಮುಂದೆ ಹಗುರು ಬರ್ರಿ, ಬಿದ್ದಿಗಿದ್ ಹೋಗ್ಬೇಡ್ರಿ. ಮತ್ತೆ ಬಿದ್ದ ಇಲ್ಲ ಮುಸ್ಕಿನ ಮತ್ತೆ ನೋಡ ಮತ್ತೆ ಅಣ್ಣ ಚಸ್ಮಾ ಹಾಕೋ, ಇಲ್ಲ ಅಂದ್ರೆ ನೋಡು ನೀ ಸಿದ್ದಾಪುರ ರೋಡ್ ಹೋಗೋದು, ನಾವು ಕುಮಟಾ ಹೋಗಿ ಮತ್ತೆ ಚಸ್ಮಾ ಹಾಕೋಬೇಡ, ಪೊಲೀಸ್ ಚಸ್ಮಾ ಹಾಕೊಂಡ್ರೆ ಸಿದ್ದಾಪುರ ರೋಡ್ ಕಾಣಲ್ಲ ಇವನಿಗೆ. ಕುಮಟಾ ರೋಡ್ ಚಸ್ಮಾ ಕೂಡ ಯಾರು ರೋಡಿಗೆ ಚಸ್ಮಾ ಹಾಕಿದ್ರೆ ನೋಡು ಸೀದಾ ಕುಮಟಾ ರೋಡೇ. ಮತ್ತೆ ಈಗ ಆಲ್ರೆಡಿ ಸಿದ್ದಾಪುರ ರೋಡಲ್ಲಿ ಇದ್ದೇವೆ. ಆಯ್ತು ನೋಡ ಜೀವ ಕೈಯಲ್ಲಿ ಹಿಡ್ಕೊಳಲ್ಲ. पुष्पराज मैं झुकेगा नहीं. ಆಯ್ತು, ನಮ್ಮ ಕಡೆ ನಮ್ಗೆ ಸ್ಲೋ ಬರ್ತಾವೆ, ಭಾಳ ಸ್ಲೋ ಹೊಂಟಿವಿ ಈಗ. ಸೈಡ್ ಬಿಡ್ಲಿ ಸರಿಗಿಲ್ಲ ಹುಡುಗ ಅಲ್ಲೇ ನೀನು ಅಷ್ಟಾಗಿ ನೀನು ಪರಿಹಾರ ಬಂದೇನೆ ನೋಡಿ, ನಾವಲ್ಲ. ಆಯ್ತು, ನಮ್ಮ ಸರ್ ಮುಂದೆ ಹೋಗ್ತಾನೆ ಇಲ್ಲ, ನಮ್ಮ ಹಿಂದೆಯವರೇ ಯಾಕಂತ ಗೊತ್ತಿಲ್ಲ. ಇವ್ನ ಯಾವನ ಸೆಡೆ ನನ್ ಮಗ. ಜಸ್ಟ್ ನಮ್ದು ಸಿದ್ದಾಪುರದ ಅನೂಪ್ ಇಂಡಸ್ಟ್ರಿ ವಿಸಿಟ್ ಐತಿ ಇವತ್ತು. ಅನೂಪ್ ಇಂಡಸ್ಟ್ರಿಗೆ ಬಂದಿದ್ದೀವಿ, ಬನ್ನಿ ಅಲ್ಲಿ ರೆಡಿ ಮಾಡ್ತಾರೆ ಏನಂತ ತೋರಿಸ್ತೀನಿ ನಾವು. ಅಲ್ಲಿಂದ ಭಾರಿ ಕಾಕು ಬರ್ತಾ ಉಂಟದು. ಇಲ್ಲ ಅಲ್ಲಿ ದೊಡ್ಡ ವಿರಲ್ ಕೇಸ್ ಮೈಕ್ ಬೇಕಲ್ಲ.
This is a plane. This is a plane. ಸಿಂಕ್ರೋನಸ್ ಮೋಟರ್ ಬೇಕಾದ್ರೆ DC ಎಕ್ಸೈಟೇಷನ್ ಬೇಕಲ್ಲ, ಅದಿಲ್ಲ. ಹಾಗಾಗಿ ಇಂಡಕ್ಷನ್ ಅಥವಾ ಹೈ ಸ್ಪೀಡ್ ಬೇಕಾದ್ರೆ ಯೂನಿವರ್ಸಲ್ ಮೋಟರ್ ಯೂಸ್ ಮಾಡ್ತೀವಿ. ಬಟ್ ಸರ್ ಈ ಟೈಪಿಂದ ಬರ್ತದೆ ಯೂನಿವರ್ಸಲ್ ಪ್ರೆಸ್ ಮಾಡಿದ್ರಲ್ಲ ವೆಲ್ಡಿಂಗ್, ಅಲ್ಯೂಮಿನಿಯಂ ವೆಲ್ಡಿಂಗ್. ಯಾಕಂದ್ರೆ ಇದ್ರ ಬಗ್ಗೆ ಓದಿದ್ದೆ, ಬಟ್ ಇವತ್ತು ನೋಡಿದೆ. मैं वो सोच रहा था कहीं का बोल को अपना बड़ा ಈಗ ಕಟ್ ಮಾಡಿದ್ರು ವೆಲ್ಡಿಂಗ್ ಮುಖಾಂತರ. ಅಷ್ಟು ಗ್ಯಾಪ್ ಇಡಬೇಕು, ಎಷ್ಟು ಒಂದು 3 mm. ಏನಾಗಲ್ಲ ಅದು. ಸ್ವಲ್ಪ ಕೂಲ್ ಆಗಬೇಕು. ಕರೆಂಟಿಂದು ಅದು ಹೀಟ್ ಎರಡರಲ್ಲೂ ಮಾಡ್ಬೋದು. ಇದು ಸ್ಟೀಲ್ ಅದ್ರಲ್ಲಿ ಮಾಡಕ್ ಬರಲ್ಲ, ಹಾಂ. ಅಲ್ಯೂಮಿನಿಯಂ ಇದ್ರಲ್ಲೂ ಮಾಡ್ಬೋದು. ಈಗ ಏನಾಗ್ತಾ ಇದೆ, ಹೀಟ್ ಕೊಡ್ಬೇಕು, ಇಲ್ಲಾಂದ್ರೆ ಹಾರ್ಡ್ ಇರುತ್ತೆ. ಹಾಂ ಸರಿ. ಹೀಟ್ ಕೊಟ್ಟ ಮೇಲೆ ಕಟ್ ಆಗಲ್ಲ. ಹಾಂ ಹಾಂ ಏನಿಲ್ಲ, ಹಾಗೆ ಇತ್ತು ಅಂದ್ರೆ ಕಟ್ ಆಗುತ್ತೆ ಅಲ್ಲಿ. ಹಾಗೆ ಇದ್ರೆ ಕಟ್ ಆಗುತ್ತೆ. ಏನು ಮಾಡಿದ್ರೆ ಕಟ್ ಆಗಲ್ಲ. ಸರಿ ಸರಿ ಓಕೆ, ಥ್ಯಾಂಕ್ ಯು. ಕೆಲಸ ಮಾಡಿದ್ರೆ ಬೇಡ, ಈ ಕೆಲಸ ಮಾಡಿ. ಮುಖ ತೊಳಿಯೋ ಬಾರಣ, ಮುಖ ಎಲ್ಲ ಡಾಂಬರದು. ಎರಡು ಮಷೀನಲ್ಲೂ ಆಗುತ್ತೆ, ಒಂದೇ ಕೆಲಸನೇ ಆಗುತ್ತೆ. ಇದು ಹೈಡ್ರೋಲಿಕ್ ಸ್ವಲ್ಪ ಸ್ಲೋ ಬರುತ್ತೆ. ಈ ಆಯಿಲ್ ಪವರ್ ಪ್ರೆಷರ್ ಇರೋದಕ್ಕಾಗಿ ಸ್ವಲ್ಪ ಸ್ಲೋ, ಅದು ಪವರ್ ಪ್ರೆಷರ್ ಬರುತ್ತೆ, ಅದು ಕೆಲಸ ಸ್ಪೀಡ್ ಆಗುತ್ತೆ. ಅದೇ ಥರ ಡೈಗಳು ಚೇಂಜ್ ಮಾಡ್ತಾ ಇರ್ತೀವಿ. ಡೈಗಳು ಯಾವ್ಯಾವುದು ಸ್ಟೀಲಿಗೆ ಬೇಕಾದ್ರೆ ಡೈ ಇದೆ, ಹೋಲಿಗೆ ಬೇಕಾದ್ರೆ ಡೈ ಇದೆ, ಡೈಗಳು ಬಿಟ್ಟರನ್ನೆಲ್ಲ ಚೇಂಜ್ ಮಾಡ್ತಾ ಇರ್ತೀವಿ. ಇದು ಕರೆಯೋದು. ಅದಕ್ಕೆ ಎಂತ ಪ್ರೆಸ್? ಪವರ್ ಪ್ರೆಸ್ ಅಂತ. ಪವರ್ ಪ್ರೆಸ್ ಅಂತ. ಪವರ್ ಪ್ರೆಸ್ ಅಂದ್ರೆ ಅಲ್ಲಿ ಹೈಡ್ರಾಲಿಕ್ ಯೂಸ್ ಮಾಡಲ್ವಾ? ಹೈಡ್ರೋಲಿಕ್ ಯೂಸ್ ಮಾಡಲ್ಲ, ಬರುತ್ತೆ. ಬೆಳಗಾವ್ ಮೇಡಿದ್ದು ಅಲ್ಲಿ ಯಾವ ವರ್ಕ್ ಮಾಡುತ್ತೆ ಅದೇ ರೀತಿ ಫಂಕ್ಷನ್ ಇದೆ. ಜಸ್ಟ್ ಮೋಟರ್ ಬರುತ್ತೆ, ಮೋಟ್ರಿಂದ ಪುಲ್ಲಿ ಇದರಲ್ಲಿ ಪುಲ್ಲಿ ಇದಾದಾಗ ಇಲ್ಲಿ ಗೇರ್ ಬರುತ್ತೆ. ಗೇರ್ ಇದು ಬ್ರೇಕ್ ಸಿಸ್ಟಮ್ ಇದೆ, ರೋಟೇಟ್ ನ ಕಂಟ್ರೋಲ್ ಮಾಡಕ್ಕೆ ಬ್ರೇಕ್ ಸಿಸ್ಟಮ್ ಇದೆ. ಇದು ಗೇರ್ ಬರುತ್ತೆ. ಇದು ಈ ಬ್ರ್ಯಾಂಡ್ ಏನಿದೆ ಇದು ಕ್ಲಚ್ ತರ. ಸರಿ ಸರಿ. ಈ ಕ್ಲಚ್ ಆಪರೇಟ್ ಮಾಡಿದಾಗ ಗೇರ್ ರಿಲೀಸ್ ತರ ವರ್ಕ್ ಆಗುತ್ತೆ. ಹೈಡ್ರಾಲಿಕ್ ಅಲ್ಲ ಇದು. ಹೈಡ್ರಾಲಿಕ್ ಅಲ್ಲ, ಇದು ಪವರ್ ಪ್ರೆಸ್ ಅಂತ. ಇದು ಪವರ್ ಪ್ರೆಸ್ ಅಂತಂದ್ರೆ ಅದು ಶಕ್ತಿ ಬಲದ ಮೇಲೆ ವರ್ಕ್ ಆಗೋದು. ನಿಮ್ದು ಪ್ರಾಪರ್ ಸರ್ ನಮ್ದು ಇಲ್ಲ, ಮತ್ತೊಂದು ಆಯಿಲ್ ಪಂಪ್ ಅಂತ ಪಂಪ್ ಇದೆ. ಇದೇನಿದೆ ಅಂತಂದ್ರೆ ಇದು ಆಯಿಲ್ ನ ಪಂಪ್ ಮಾಡಿದಾಗ ಇದು ಇನ್ಲೆಟ್ ಪೈಪ್. ಸರಿ ಸರಿ ಸರಿ. ಪೈಪ್ ಇದು ಎಕ್ಸಾಸ್ಟ್ ಪೈಪ್ ಆಗುತ್ತೆ. ಅವೆರಡು ಮಿಕ್ಸ್ ಆಗಿ ಹೈಡ್ರಾಲಿಕ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದು ಹ್ಯಾಂಡ್ ಲೈಡರ್ ವರ್ಕ್ ಮಾಡೋದಕ್ಕೆ ಏನು ಬೆಂಡ್ ಏನಿದೆ
ಇದು ಸೇಮ್ ಅದ್ರಲ್ಲಿ ಏನ್ ವರ್ಕ್ ಆಗುತ್ತೆ ಅದರಲ್ಲೂ ಸೇಮ್ ವರ್ಕ್ ಆಗುತ್ತೆ, ಅದ್ರ ಸ್ಲೋ ಕೆಲಸಗಳಾಗುತ್ತೆ. ಈ ತರ ನಿಧಾನ ಡೇಟ್ ವರ್ಕ್ ಅಲ್ಲಿ ಏನಾದ್ರು ಬೆಂಡ್ ತೆಗಿಯೋದಿದ್ರೆ, ಬೆಂಡ್ ಮಾಡೋದಿದ್ರೆ, ಇಲ್ಲ ಅಂತಂದ್ರೆ ಈ ಹೋಲ್ ಯಾವುದೇ ಆದ್ರೂ ಅಷ್ಟೇ ಇದು ಸೇಮ್ ಅದೇ ತರ ಡೈ ಸ್ಪೆಸಿಫಿಕೇಶನ್ ಅಲ್ಲಿ ಸರಿ ಡೈ ಅಲ್ಲಿ ನಡೆಯೋದು. ಎಂತ ಸ್ಟಾರ್ಟರ್ ಇದು? ಸ್ಟಾರ್ಟರ್ ಮತ್ತೆ ಎಲ್ಲ ಡೈಯು ಬರುತ್ತೆ ಇದು ಇದಕ್ಕೆ. ಯಾವ್ದು fit ಮಾಡ್ತೀವಿ? ಇದು ಸರ್ ಟಿಸಿ ಬೆಡ್ ಗಳಿಗೆ ಬರುತ್ತೆ. ಈಗ ಟಿಸಿ ಸರಿ. ಕೂರ್ಸೋದಕ್ಕಾಗಿ Bed. ಕೆಳಗಡೆ ಬೆಡ್ ಟೈಪ್ ಅಲ್ಲಿ ವರ್ಕ್ ಆಗುತ್ತೆ, ಅಂದ್ರೆ ಲೋಡ್ ಜಾಸ್ತಿ ಇರೋದಕ್ಕಾಗಿ ಟಿಸಿದು ಸರಿ ಸರಿ. ಈ ಇದನ್ನ ಆಂಗಲ್ ಇದೆ. ಎಲ್ಲ ಒಂದೇ ಸೆಟ್ ಗಳಿದು ಟಿಸಿ ಸ್ಟ್ರಕ್ಚರ್ ಏನಿದೆ, ಟಿಸಿ ಮತ್ತೆ ಲ್ಯಾಡ್ರಿಗೆ ಇದೇ ಸ್ಟ್ರಕ್ಚರ್ ಗಳು ಬರುತ್ತೆ ಸರ್. ಇದೇನ್ ಮಾಡ್ತೀವಿ ಮೊದಲು ನೋಡಿದ್ರೆ ಏನೇನ್ ಐಟಮ್ ಈಗ ಒಂದ್ಸತಿ ಅಬ್ಸರ್ವ್ ಮಾಡ್ರಿ, ಅವೆಲ್ಲದೂ ರೆಡಿ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಹಾರ್ಡ್ವೇರ್ ಏನ್ ಬರುತ್ತಲ್ಲ ನಿಮ್ಗೆ ಕಬ್ಬಿಣದ ಏನ್ ಐಟಮ್ ಬರುತ್ತೆ ಐಟಮ್ ಅಷ್ಟು ಇಲ್ಲ ರೆಡಿ ಆಗುತ್ತೆ. ಅಂದ್ರೆ ಹಾಟ್ ಡಿಪ್ ಅಂತ ಮಾಡ್ತಾರೆ. ಈ ಕಲರ್ ಗಳು ಏನ್ ಮಾಡ್ತಾರೆ ವೈಟ್ ಕಲರ್ ಅಲ್ಲಿ ಹಾಟ್ ಡಿಪ್ ಅಂತ ಮಾಡ್ತಾರೆ. ಅದೊಂದೇ ಚೇಂಜ್ ಆಗೋದು ಬಿಟ್ರೆ ಹಾಟ್ ಡಿಪ್ ಇಲ್ಲಿದೆ, ಈಗ ವರ್ಕ್ ಆಗ್ತಾ ಇಲ್ಲ. ಅದು ಹಾಟ್ ಡಿಪ್ ಅಂತ ಮಾಡ್ತೀವಿ. ಈ ಸಿಲ್ವರ್ ಕಲರ್ ಬರುತ್ತಲ್ಲ ಇಲ್ಲಿ ಮಾಡಿ ಆ ಟೈಪ್ ಅಲ್ಲಿ ಸರಿ ಸರಿ. ಅದು ಇಲ್ಲೇ ಮಾಡ್ತಾ ಇದ್ವಿ. ಈಗ ಸದ್ಯ ಇಲ್ಲ ಅಷ್ಟೇ ಬಿಟ್ರೆ ಇಲ್ಲೇ ಮಾಡ್ತಾರೆ ಅದನ್ನು. ಸರಿ ಸರಿ. ಅದು ಆಗುತ್ತೆ. ಅದು ಬೇಕಾದ್ರೆ ಇದೇ ತೋರಿಸ್ತೀನಿ ಬನ್ನಿ. ಕೆಮಿಕಲ್ ಬ್ರಿಕ್ಸ್ ಗಳು ಬರುತ್ತೆ, ಅದನ್ನ ಏನ್ ಮಾಡಿ ಪೂರ್ತಿ ಡಿಪ್ ಮಾಡ್ಬಿಡ್ತೀರಿ? ಇದ್ರಲ್ಲಿ ಡಿಪ್ ಮಾಡಿ ಇಡೋದು. ಇದು ಹೀಟ್ ಮಾಡ್ತೀರಾ? ಇದು ಹೀಟ್ ಆಗುತ್ತೆ. ಹೀಟ್ ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅದರಿಂದ ಹೀಟ್ ಆಗುತ್ತೆ. ಯಾವ್ದೇ ಕಾಯಿಲೆ ಗಿಲ್ಲ ಆತರ ಏನೂ ಇಲ್ಲ? ಆತರ ಏನು ಇಲ್ಲ, ಜಸ್ಟ್ ಇಲ್ಲಿ ಕಾಪರ್ ಪ್ಲೇಟ್ ಕೊಟ್ಟಿದ್ದಾರೆ. ಅದೆಲ್ಲ ಜಾಮ. ಸೊ ಇದು ಎಲೆಕ್ಟ್ರೋಲೈಟ್ ಲೆಕ್ಕ? ಎಲೆಕ್ಟ್ರೋಲೈಟ್ ಸೇಮ್ ಸರ್. ಅದು ಎಲೆಕ್ಟ್ರೋಲೈಟ್ ಅಂದ್ರೆ ಈ ತರ typing ಆಗುತ್ತೆ. ಇದರಿಂದ ಕರೆಂಟ್ ಸಪ್ಲೈ ಆಗುತ್ತೆ. ಅದ್ರಲ್ಲಿ ಹೆಂಗೆ ಅಂತಂದ್ರೆ ಎಷ್ಟೋ ವಾಟ್ಸ್ ಜಸ್ಟ್ ಲೈಟ್ ಆಗಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಅದು ಬಾಯ್ಲ್ ಆಗ್ತಾ ಹೋದಂಗೆ ಅದು ಒಂದು ಬ್ರಿಕ್ಸ್ ಇರುತ್ತೆ, ಈ ಸಿಲ್ವರ್ ಬ್ರಿಕ್ಸ್ ಬರುತ್ತೆ. ಇದು ಈ ತರ ಕೋಟಿಂಗ್ ಮಾಡಿದ್ರೆ ಲೈಫ್ ಜಾಸ್ತಿ ಬರುತ್ತೆ ಅಂತ. ಸ್ವಲ್ಪ GI ಬರುತ್ತೆ, ಇದರಲ್ಲೇ GI ಬರುತ್ತೆ. GI ಕಿಂತ ಇದು ಕಡಿಮೆ ಕಾಸ್ಟ್ ಅಲ್ಲಿ ಆಗುತ್ತೆ. GI ಕಿಂತ ಕಡಿಮೆ ಕಾಸ್ಟ್ ಅಲ್ಲಿ ಇದಾಗುತ್ತೆ ಪ್ಲೇಟಿಂಗ್ ಮಾಡಿ ಅಪ್ಲೈ ಮಾಡಿದ್ರೆ. ವೇಟ್ಲೆಸ್ ಬರುತ್ತೆ, ಕಾಸ್ಟ್ ಸ್ವಲ್ಪ ಕಡಿಮೆ. ಪಂಚರ್ ಗಿಂಚರ್ ಆಗೋದು ಸ್ವಲ್ಪ ಕಡಿಮೆ. ಇನ್ಸುಲೇಟರ್ ಎಲ್ಲ ಪಂಚರ್ ಆಗೋದು ಜಾಸ್ತಿ, ಸ್ವಲ್ಪ ಕ್ರ್ಯಾಕ್ ಬರೋದು, ಹೀಟಿಗೆ ಒಡೆದು ಹೋಗೋದು. ಹಂಗಾಗಿ ಇದು ತರಿಸ್ತಾರೆ. ಇದು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಇದೆ ನಮಗೆ. ಅಂದ್ರೆ ಹೊರಗಡೆ ಆರ್ಡರ್ ಕೊಟ್ರೆ ಇಲ್ಲಿಂದನೇ ಕಳ್ಸಿಕೊಡ್ತಾರೆ. ಬೇಕು ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಟೆಂಡರ್ ತೆಗಿತಾರೆ ಅಂತಾರಲ್ಲ, ಟೆಂಡರ್ ಕರೀತಾರಲ್ಲ. ಅದು ಟೆಂಡರ್ ಕರೆದಾಗ ಹೆಂಗೆ ಅಂದ್ರೆ ಇವ್ರು ಏನ್ ಹೇಳ್ತಾರೆ, ಈಗ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇವರು ಕೆಲಸ ಮಾಡ್ತಾರೆ, ಇಲ್ಲ ಸಪೋರ್ಟ್ ಕೊಡ್ತಾ ಇದಾರೆ. ಆ ತರ ಇವ್ರು ಟೆಂಡರ್ ಅಲ್ಲಿ ಬರುತ್ತೆ. ಅದೇನಿದೆ ಈಗ ಇಲ್ಲೆಲ್ಲ ಇದಾವಲ್ಲ, ಈಗ ನಾವು ಮಟೀರಿಯಲ್ ಏನ್ ಮಾಡ್ತೀವಿ ಏನು ಮಾಡ್ತಾ ಇದೀವಿ, ನಮ್ಗೆ ವರ್ಕಿಗೂ ಬೇಕು ಅಂತ ನಮ್ಮ ವರ್ಕಿಗೂ ಕಳಿಸ್ಕೊಡ್ತಾ ಇದೀವಿ. ಈ ತರ ಅಂತಂದ್ರೆ ಇರುತ್ತೆ. ಹೆಂಗೆ ಅಂತಂದ್ರೆ ಕರೆದಾಗ ಈಗ ವರ್ಷಕ್ಕೆ ಒಂದ್ಸಲ ಅಂದ್ರೆ ರೀಕಂಡಕ್ಟರ್ ಇರುತ್ತೆ, ಇಲ್ಲಾಂದ್ರೆ ಹೊಸದಾಗಿ ಹಳ್ಳಿ ಕಡೆ ಮಾಡೋವಿರುತ್ತೆ. ರೀಕಂಡಕ್ಟರ್ ಅಂದ್ರೆ ಏನು ಅಂತಂದ್ರೆ ಮಿನಿಮಮ್ ಇಷ್ಟಿಷ್ಟು ವರ್ಷ ಅಂತ ಎಲ್ಲದಕ್ಕೂ ಎಕ್ಸ್ಪೈರ್ ಇದ್ದೇ ಇರುತ್ತಲ್ಲ. ಕಂಬಗಳಿಗೆ ಇಂತಿಷ್ಟು ವರ್ಷ ಎಕ್ಸ್ಪೈರು, ಹಂಗೆ ಈ ಐಟಮ್ಗಳಿಗೆ ಏನು ಮೇಲ್ಗಡೆ ಏನು ವೈರಿಗೆ ಅಂದ್ರೆ ಕಬ್ಬಣಕ್ಕೆ ಒಂದಿಷ್ಟು ವರ್ಷ ಎಕ್ಸ್ಪೈರ್ ಅಂತ ಇರುತ್ತಲ್ಲ, ಅದಕ್ಕೆ ರೀಕಂಡಕ್ಟರ್ ಅಂತ ಹೇಳಿ ಮತ್ತೆ ಹಳೆ ಹೊಸದಾಗಿ ಮಾಡ್ತೀವಿ. ಆ ಟೈಪು ಮಾಡ್ತೀವಿ. ಇಲ್ಲ ಅಂತಂದ್ರೆ ಹೊಸದಾಗಿ ಟೆಂಡರ್ ಈಗೆಲ್ಲ ಆಲ್ಮೋಟಲ್ಲೆಲ್ಲ ಎಲ್ಲಾ ಕಡೆಯಿಂದ ಹೊಸದಾಗಿ ಟೆಂಡರ್ ಕರೆಯೋದು. ಒಂದು ಹಳ್ಳಿ ಕಡೆ ಏನಿದಾವೆ ಆ ಸೈಡ್ ಎಲ್ಲ ಟೆಂಡರ್ ಕರೆದು ಇದು ಮಾಡ್ಕೊಂತ ಹೋಗ್ತಾರೆ. ಏನು ವರ್ಷಕ್ಕೊಂದು ಟೆಂಡರ್ ಆಗ್ತವೆ, ಇಲ್ಲ ಅಂತಂದ್ರೆ 2 ವರ್ಷಕ್ಕೊಂದು. ಬಿಟ್ರೆ ಬದುಕೋದಿಲ್ಲ ಬಿಡಿ. ನೀರಿಲ್ಲ, ಅದು ನೀರಲ್ಲಿ ಗಿಲ್ಕಿಟ್ಟಾರೆ ನೀರಿಗೆ. ಏನ ಟೆಕ್ನಾಲಜಿಯ ಇದನ್ನ ಒಂದು ಮಷಿನ್ ಮಾಡಿಸಿದ್ರೆ ಚಲೋ ಐತಿ. ಕಟ್ ಮಾಡಕ್ಕಲ್ಲ ಮಾಡ್ಕೊಡೋದಿಲ್ಲ ಅವರು ಸೂಪರ್ ಒಂದು ಮಷಿನ್ ಮಾಡಿ ಪ್ರಜ್ವಲಿನ್ ಫ್ರೆಂಡ್ ನೋಡ ಈಗಲಿಗೆ ಕಪ್ಪೆಗಳು ₹30 ಸಾಕಲ್ಲ ಎಗ್ರೆಸಿಗೆ? ₹50 ಎಗ್ ರೈಸ್ ಸಾಕಪ್ಪ. ಮತ್ತೆಂತ ಬೇಡ? ₹50 ಕೇಕ್ ಕೊಡು. ₹50 ಕೇಕ್ ಬಡ್ಡೆ ಕೇಕ್ ಕೊಡ್ಬೇಕು ನೀನು. ಕೇಕ್ ಕೊಡೋಣ. ಆಶೀರ್ವಾದ ತಗೋಬೇಕ. ಆಶೀರ್ವಾದ
ರಾಜಾಜಿ ಏನ್ರಿ ನೀನು ಗಿಫ್ಟ್ ಎಲ್ಲ ಕೊಡ್ಬೇಕು ಅವನಿಗೆ ಪಾರ್ಟಿ ಕೇಳೋದಲ್ಲ ಬರೀ ಕೊಡ್ಲಿ ಬಗ್ಗಲ್ಲಿ ಒಂದ್ ಸ್ವಲ್ಪ ಬಗ್ಗಲ್ಲ ಗಿಫ್ಟ್ ಕೊಡ್ಬೇಕು. ಬ್ಯಾಡ ಮಾರ ನಿನ್ ಗಿಫ್ಟ್ ಆ ಗಿಫ್ಟ್ ಬಂದ್ರೆ ಹಂಗೆ ಬಂದ್ರೆ ಬೆಸ್ಟ್ ಗಿಫ್ಟೇ ಬೇಡ. ಎಲ್ಲ ನೋಡ ಆಲ್ಮೋಸ್ಟ್ ನೋಡಾಯ್ತು ಈಗ ಅಲ್ಲೆಲ್ಲ ಒಳಗಡೆ